ನಮಸ್ಕಾರ ರೀ ನಮ್ಮ ಹೊಸ ಸೀರೀಸ್ ಒಳಗೆ ಹತ್ರ ನಾನು ನಿಮ್ಗೆ ತೋರ್ಸಾತನು ಟ್ರಾವೆಲಿಂಗ್ ಪ್ಲೇಸಸ್ ಮತ್ತು ಟೆಂಪಲ್ಸ್. ಇವತ್ತು ನಾವು ನೋಡಾಕೊಂತೇವಿ ಕಮಲ್ ಬಸ್ತಿ ಇತಿಹಾಸ. ಇದನ್ನು ಕ್ರಿ. ಶ 1204ರಲ್ಲಿ ರಟ್ಟ ರಾಜವಂಶದ 4ನೇ ಕಾರ್ತವೀರ್ಯನ ಆಸ್ಥಾನದಲ್ಲಿದ್ದ ಅಧಿಕಾರಿಯಾದ ಬಿಚ್ಚಿರಾಜ ಅಥವಾ ಬಿಚಲನು ಜೈನ ಸನ್ಯಾಸಿ ಸುಭಚಂದ್ರ ಭಟ್ಟಾರಕ ದೇವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದನು. ದೇವರು ಇಲ್ಲಿನ ಮುಖ್ಯ ದೇವರು ಜೈನರ 22ನೇ ತೀರ್ಥಂಕರರಾದ ಶ್ರೀ ನೇಮಿನಾಥ ತೀರ್ಥಂಕರರು. ನೇಮಿನಾಥ ತೀರ್ಥಂಕರ ವಾಸ್ತುಶಿಲ್ಪ. ಇದು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದ ಸುಂದರ ಉದಾಹರಣೆಯಾಗಿದ್ದು, ಸೂಕ್ಷ್ಮ ಕೆತ್ತನೆಗಳು, ಅಲಂಕೃತ ಕಂಬಗಳು ಮತ್ತು ನವಗ್ರಹಗಳ ಏಕಶಿಲಾ ವಿಗ್ರಹವನ್ನು ಒಳಗೊಂಡಿದೆ. ಹೆಸರಿನ ಕಾರಣ ಈ ಬಸದಿಯ ರಂಗಮಂಟಪದ ಮುಖ್ಯ ಸಭಾಂಗಣ ಛಾವಣಿಯ ಮಧ್ಯಭಾಗದಲ್ಲಿ ದೊಡ್ಡದಾದ ಮತ್ತು ಸುಂದರವಾದ ಕಮಲದ ಲೋಟಸ್ ಕೆತ್ತನೆ ಇದೆ. ಈ ಕಮಲವು 72 ದಳಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇದನ್ನು ಕಮಲ ಬಸದಿ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಫಾಲೋ ಮಾಡ್ರಿ. ನಾ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್.